ಯುದ್ಧ ನಿಶ್ಚಿತವಾಯಿತು. ನಾನು ಮೊದಲು ಹೇಳಲಿಲ್ಲವೇ ಪರಮಾತ್ಮ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಬೇರೆ ಉಪಾಯವಿಲ್ಲ ಪ್ರಿಯತಮೆ. ನರನ ದುರಹಂಕಾರದಿಂದ ಯುದ್ಧವಿಲ್ಲ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದಂತಹ ಚಿಕ್ಕ ಹತ್ಯಾಕಾಂಡ. ಒಂದೆಡೆ ಕೌರವರ 11 ಕ್ಷೋಣಿ ಸೈನ್ಯದಲ್ಲಿ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕರ್ಣ, ವಿಕರ್ಣ, ಕೃತವರ್ಮ ಮುಂತಾದ ಮಹಾರಥಿಕರು. ಇನ್ನೊಂದೆಡೆ ಪಾಂಡವ 7 ಕ್ಷೋಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವನದಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ. ಪ್ರೇಮ ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಬೇಕಾದರೆ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕೆ ಏಕೆ ಪ್ರಯತ್ನಿಸಬಾರದು? ಶಾಂತಿಯಿಂದ ಈ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆದು ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು
ಜಗತ್ತಿಗೆ ಕೊಡುವುದು. ಸ್ವಾಮಿ, ಈ ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿಯಂತೆ. ದೃಷ್ಟಿ ಮಾತ್ರದಿಂದ ಇಡೀ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲ ನೀವು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದ್ರೂ ಏಕೆ ದೇವ? ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ಅದರೊಳಗಿನ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಬೇಕು. ಬೇರೆ ಉಪಾಯವಿಲ್ಲ ಪ್ರಿಯತಮೆ. ಆರ್ಯಾವರ್ತಕ್ಕೀಗ ಇಂಥ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದವರೆಗೆ ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ದೇವಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ನಾವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಏಕೆ ಪ್ರಯತ್ನಿಸಬಾರದು? ಪ್ರಿಯತಮೆ, ನಿನ್ನ ಮಾತಿನಂತೆ ನಾನು ಮತ್ತೊಮ್ಮೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆಯಾದರೂ ನನ್ನ ಈ ಕೊನೆಯ ಪ್ರಯತ್ನವೂ ವಿಫಲವಾಗಿದೆ. ಸ್ವಾಮಿ,
ಕಷ್ಟವನ್ನು ಪರಿಹರಿಸು ದೇವ. ಪ್ರಾಣೇಶ್ವರ, ಕಥಗೋಷ್ಠಿಯ ಘಟನೆಯನ್ನು ನೆನೆದು ಅನಾವೃತ ಹೀಗೇಕೆ ಮನನೂಹಿಸಿಕೊಳ್ಳಿವೆ. ತಾಳ್ಮೆ ತಂದುಕೋ. ತನ್ನ ಸ್ವಇಚ್ಛೆಯಂತೆ ಅಧಿಕಾರ ನಡೆಸಲು ಬರದೆ ಯಕಶ್ಚಿತ್ ಯಾರೋ ಓರ್ವ ಅಪ್ರಯೋಜಕನ ಪ್ರೇರಣೆಯಂತೆ ಕುಣಿಯತೊಡಗಿರುವ ಚಿತ್ತ ಲಂಪಟನು ಹಾಗೂ ಪರನಾರಿಯರು ಪ್ರಸವಿಸ್ತಿಗೆ ಸಮಾನರು ಎನ್ನುವ ಅರಿವಿಲ್ಲದವರು, ಪಿತಾಮಹರ ಮಾತಿಗೆ ಬೆಲೆ ಕೊಡದವರು, ಗುರು ಹಿರಿಯರು, ಸಾಧು ಸಂತರು, ಗಣ್ಯರುಗಳಿಗೆ ಗೌರವ ಕರುಡು ಅಲ್ಲವರ ಕೈಗೆ ಆಡಳಿತ ನೀಡಿದರೆ ಆ ಸ್ಥಾನವನ್ನು ಹೀಗೇ ತಾನೇ ದುರ್ಬಳಕೆ ಮಾಡಿಕೊಳ್ಳುವುದು. ಆದರೆ ಸತ್ಯ, ಧರ್ಮ, ನ್ಯಾಯ, ನೀತಿ ಇತ್ಯಾದಿ ಸದ್ಗುಣಗಳ ಸತ್ವವನ್ನು ಸಂಪೂರ್ಣವಾಗಿ ಅರ್ಥಿಸಿಕೊಂಡು ಬಾಳಿದರೆ ಮಾತ್ರ ಮಾನವ ಜನ್ಮವು ಸಾರ್ಥಕವಾಗುವುದು ಎಂದು ಪುರಾಣ ಗ್ರಂಥದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅಣ್ಣ ಧರ್ಮನಂದನ, ಶಾಂತಿ ಎಂಬ ಧರ್ಮದ ಸಂಕೋಲೆ ಸಿಲುಕಿ ನೊಂದಿದೆ ಈ ನನ್ನ ಮನ. ಕೌರವ ಕುನ್ಯಗಳ ಕಾಪಟ್ಯಕ್ಕೆ ಬಲಿಯಾಗಿ ನನ್ನ ಹೃದಯದ ಕ್ರೋಧ ಜ್ವಾಲೆಯು ಪ್ರಜ್ವಲಿಸುವಂತೆ ಮಾಡಿದೆ. ಇಂದಿನಿಂದ ನಮ್ಮ ಮೇಲಾದ ದುರ್ಘಟನೆಗಳು ಸಹೋದರರನ್ನು ಬಾಲ್ಯದಿಂದಲೂ ಬಡತನದ ಬೇಗೆಯಲ್ಲೇ ಬೇಯುವಂತೆ ಮಾಡಿದ ಆ ಅಂಧಪಿತನ ಮಕ್ಕಳ ಮೇಲೆ ನನ್ನ ಸೇಡಿನ ಪ್ರತಿಕಾರ ತೀರಿಸಿಕೊಳ್ಳದ ಹೊರತು ಎಂತಗದು ನನಗೆ ಶಾಂತಿ, ವಿಶ್ರಾಂತಿ. ವೈರಿ ಭ್ರಾತೃಗಳನ್ನು ನೆಪದಲ್ಲಿ ಬೆಸೆಯಲು ಕರೆಯಿಸಿ ಮೋಜಿನ ನಾಟಕವಾಡಿ ಕಪಟ ದ್ಯೂತ ಏರ್ಪಡಿಸಿ ಶಕುನಿಯ ಕಪಟತನದ ಮಾಯಾದಾಳಗಳಿಂದ ನಮ್ಮನ್ನು ಸೋಲಿಸಿ ನಮ್ಮ ಸಿರಿಯನ್ನು ಕಬಳಿಸಿ ಈ ನಮ್ಮ ದೃಪದ ರಾಜಸುತ ಕೃಷ್ಣೆಯನ್ನು ಆ ದುಷ್ಟ ದುಸ್ಸಾಹಸನ್ನು ಅಂದು ತುಂಬಿದ ರಾಜ್ಯಸಭೆಗೆ ಮುಡಿ ಹಿಡಿದು ಎಳೆತಂದು ಏಕವಸ್ತ್ರಳಾದ ಯಾಜ್ಞ ಸೇನೆಯನ್ನು ನಿರ್ವಸ್ತ್ರನಾಗಿ ಮಾಡಲೆತ್ತಿಸಿದಾಗ ಕೈಲಾಗದ ಹೇಡಿಗಳಂತೆ ತಲೆ ತಗ್ಗಿಸಿ ಕುಳಿತಾಗಲೂ ಶಾಂತಿ, ಈಗಲೂ ಅದೇ ನುಡಿ. ಕುಲಸತಿ ಪಾಂಚಾಲಿಯಂ ಸದಗೆಯ ತರಿಸಿ ವಸ್ತ್ರಾಪಹರಣವಂ ಗೈದ. ಕುಲಸತಿ ಪಾಂಚಾಲಿಯಂ ಸದಗೆಯ ತರಿಸಿ ವಸ್ತ್ರಾಪಹರಣವಂ ಗೈದು
ಭೀಕರವಾಗಿ ಘೋರ ಸಮರಾಂಗಣದಿ ಮೃಗ ಪಕ್ಷಿಗಳು ವಾಸಿಸುವ ಗಿರಿ ಕಂದಕಗಳ ಕಾನನದಲ್ಲಿ ಕಳೆದ ಬಹು ಕ್ಲಿಷ್ಟಕರವಾದ 12 ವರ್ಷ ವನವಾಸ. ಅತಿಹೀನ ದಾಸತ್ವದಲ್ಲಿ ತಲೆಮರೆಸಿ ಕಳೆದ ವಿರಾಟನ ಮನೆಯ 1 ವರ್ಷ ಅಜ್ಞಾತವಾಸ. ಯಾವ ಪಾಪಕ್ಕೂ ತಲೆಯೊಡ್ಡದ ಈ ನಮ್ಮ ಸುಮಕೋಮಲೆ ದ್ರೌಪದಿಯು ಅನುಭವಿಸಿದ ಕಷ್ಟ ಕ್ಲೇಶಗಳನ್ನು ಕಣ್ಣಾರ ಕಂಡು ಸಹ ಇನ್ನೂ ಶಾಂತಿಯ ಮಾತುಗಳಾಡುತ್ತಿರುವೆ ಧರ್ಮಜ. ಶಾಂತಿಯ ಮಾತುಗಳು. ನೀನು ಶಾಂತಿಯ ಮಂತ್ರ ಜಪಿಸುತ್ತಲೇ ಇರು. ಅಂದು ನಾನು ಮಾಡಿದ ಸೇಡಿನ ಪ್ರತಿಕಾರಕ್ಕಾಗಿ ಆತರಿಯುತ್ತಿರುವೆನು. ರಣಾಂಗಣದಲ್ಲಿ ಕಂಗಣ ತೆರೆದು ನಿಲ್ಲದಿರುವ ಈ ರಕ್ತಾಕ್ಷಿ ಪಾಂಚಾಲಿಯ ತೆರೆದ ಹೆಬ್ಬಾಯಿಗಾಗಿವೆ ಕೌರವ ಕುಮ್ಮತಿಗಳ ರಕ್ತ ಮಾಂಸದ ಸದೌತಣವ. ದುರುಳ ಕೌರವರನ್ನು ಮರಣಗೊಳಿಸದೆ ಆದರೆ ಕೇವಲ ನಾನೇನು ಮೋಜನ್ನು ಅನುಭವಿಸುವ ಸಲುವಾಗಿ ಈ ಜೂಜಾಟದ ಮೋಜುಗಳಿದ ರಾಜಭ್ರಷ್ಟನಾದನೆಂದು ತಿಳಿಯದೆ ಪ್ರಿಯ ಸಹೋದರರೇ. ಆದರೆ ಕೇವಲ ನಾನೇನು ಮೋಜನ್ನು ಅನುಭವಿಸುವ ಸಲುವಾಗಿ ಈ ಜೂಜಾಟದ ಮೋಜುಗಿಳಿದ ರಾಜಭ್ರಷ್ಟನಾದನೆಂದು ತಿಳಿದೆ ಪ್ರಿಯ ಸಹೋದರರೇ. ಇನ್ನೇನು ಕೃಷ್ಣಮ್ಮನ ಆಗಮನವಾಗುವುದು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ಮೊರೆಯನ್ನಾಲಿಸು. ನಮ್ಮ ಪಕ್ಷವನ್ನು ವಹಿಸಿದೆಯ ದೇವದೇವ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಕೇಶವ ನಿನ್ನ ಆಶೀರ್ವಾದದ
ಕಾಷ್ಟ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ ವನವಾಸಗಳು ಬಳಲಿ ಅನಂಬನು ಕೃಷ್ಣ ಅರಳಿಸಿದರು ಕೌರವರು ಅನುಜರಳು ಈ ನ್ಯಾಯ ಸರಿಯೇನೋ ದೊರೆಯೇ ಅನುಜರಳು ಈ ನ್ಯಾಯ ಸರಿಯೇನೋ ದೊರೆ ಆದರಿಸಿ ಕೊರೆಯೇ ದೀನರ ದೊರೆಯೇ ಆದರಿಸಿ ಕೊರೆಯೇ ದೀನರ ದೊರೆಯೇ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ಮೊರೆಯನ್ನಾಲಿಸು. ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ? ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ ಅಲ್ಲವೇ? ಅದಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಸರ್ವೋತ್ತಮ. ಸಮರವನ್ನಲ್ಲ ಸಮರವನ್ನೊಲ್ಲೆನಯ್ಯ ಸಮರವನ್ನೊಲ್ಲೆನಯ್ಯ ಕಮಲಾಕ್ಷ ಜಲದ ಬೊಬ್ಬಳಿಯಂತೆ ಸಿರಿಭೋಗ ನಸರ ಜಲದ ಬೊಬ್ಬಳಿಯಂತೆ ಸಿರಿಭೋಗ ನಸರ ಶಾಶ್ವತ ನರ ಜನ್ಮ ಹಿಮದನ್ವಯ ಶಾಶ್ವತ ನರ ಜನ್ಮ ಹಿಮದನ್ವಯ ಶಾಶ್ವತ ಸಮರವನ್ನೊಲ್ಲೆನಯ್ಯ ಭರತ ಭೂಮಿಯನ್ನು ಯಾರಾಡಿದರು
ಪರಮಾತ್ಮ, ನಾಡಿನ ಸಮಸ್ತ ಸೈನ್ಯವನ್ನು, ಪ್ರಜಾ ಕೋಟೆಯನ್ನು ಯುದ್ಧ ಎಂಬ ಎಮ್ಮಾರಿ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಳಗನನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಆದ್ದರಿಂದ ನೀನೀಗಲೇ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಮೂಲೆಯ ಧರ್ಮನಂದರ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನನ್ನ ಅಭಿಮತ ಮಂದಮತಿಯ ಕೌರವರೊಳ ಸಂಧಿ ನನಗೆ ಸಲ್ಲದು. ಮಂದಮತಿಯ ಕೌರವರೊಳ ಸಂಧಿ ನನಗೆ ಸಲ್ಲದು. ಮಂದ ಪಾಂಡು ತನಕ ನಾಳೆ ಬಂಧಿಸಿದೆ ನಿನಗೆ. ಮಂದ ಪಾಂಡು ತನಕ ನಾಳೆ ಬಂಧಿಸಿದೆ ನಿನಗೆ. ಮಂದಮತಿಯ ಕೌರವರೊಳ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಹೌದು ಕೃಷ್ಣ, ಭಿಕ್ಷೆ ಬೇಡುವುದಕ್ಕೆ ಅವನೊಬ್ಬನ ಆಸ್ತಿಯೇ. ಭಿಕ್ಷೆ ಬೇಡುವುದಕ್ಕೆ ಅವನೊಬ್ಬನ ಆಸ್ತಿಯೇ. ಸಮವಯಸ್ಸಿ ನುಡಿದಿಗನೆ, ಸಮವಯಸ್ಸಿ ನುಡಿದಿಗನೆ. ಒಪ್ಪಿದ ಗುರು ರಾಕ್ಷಸರ ಸರ್ಪಸೀಲೆ ಜಗಗಳು. ಒಪ್ಪಿದ ಗುರು ರಾಕ್ಷಸರ ಸರ್ಪಸೀಲೆ ಜಗಗಳು. ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ಮಂದ ಪಾಂಡು ಜನಕ ನಾನು ವಂದಿಸಿದೆ ನಿನಗೆ. ಮಂದ ಪಾಂಡು ಜನಕ ನಾನು ವಂದಿಸಿದೆ ನಿನಗೆ. ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಹೌದು ಕೃಷ್ಣ, ನನ್ನ ಅಭಿಮತಕ್ಕೆ ಅಡ್ಡಲಾಗಿ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಸಮವಯಸ್ಸಿ ನುಡಿದಿಗನೆ, ಸಮವಯಸ್ಸಿ ನುಡಿದಿಗನೆ. ಒಪ್ಪಿದ ಗುರು ರಾಕ್ಷಸರ ಗರ್ಭಸೀಳಿದ ಗದೆಗಳು. ಒಪ್ಪಿದ ಗುರು ರಾಕ್ಷಸರ ಗರ್ಭಸೀಳಿದ ಗದೆಗಳು. ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ಮಂದ ಪಾಂಡು ಜನಕ ನಾಡ ವಂದಿಸಿದೆ ನಿನಗೆ. ಮಂದ ಪಾಂಡು ಜನಕ ನಾಡ ವಂದಿಸಿದೆ ನಿನಗೆ. ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಹೌದು ಕೃಷ್ಣ, ನನ್ನ ಅಭಿಮತಕ್ಕೆ ಅಡ್ಡಲಾಗಿ ಅಗ್ಗಜನ ಧರ್ಮದಂಡುಗೆ ಕೆಟ್ಟು ಬಿದ್ದು ಅದು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಅದನ್ನು ಭೇದಿಸಿ ಮುಂದುಕೋಣವೆಂದರೆ ಭ್ರಾತೃ ಎಂಬ ಪಾಶ ನನ್ನನ್ನು ಭದ್ರವಾಗಿ ಬಂಧಿಸಿದೆ. ಛೇ, ಸುಡಬೇಕು ನನ್ನ ಜನ್ಮವನ್ನ. ಓಹೋ, ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಅರ್ಜುನ, ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನು ಏಕೆ ಸಜೀವವಾಗಿ ಕೊಲ್ಲಿತಿರುವೆ? ಆದಿಯಿಂದಲೂ ಅಪಮಾನ, ಅಪವಾದ ಇತ್ಯಾದಿ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಬಿಡುವವೆಂದರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಅವಕಾಶ ಕೊಡದಂತಾಗಿದೆ. ಛೇ ಛೇ, ಧಿಕ್ಕಾರ, ಧಿಕ್ಕಾರವಿರಲಿ ನಮ್ಮ ಈ ಕೀಳ್ತನದ ಬಾಳ್ವೆ. ಹಾಗಾದರೆ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರ ಒಪ್ಪಿಗೆ? ಆಶೀರ್ವಾದದ ನೈಜ ಬಲ
ಬೇಡವರ್ಧನುಜರನು ಯಮನಂದನನು ವಿನಂತಿಸಿದನು ಸಮರವು ನೆಲದೆ ತೀರಬೇಕೆಂದು ಸಮರವು ನೆಲದೆ ತೀರಬೇಕು ಕೊಟ್ಟು ಹಿಡಿದ ಭೀಮಾರ್ಜುನನು ಸಮರವು ನೆಲದೆ ತೀರಬೇಕು ಕೊಟ್ಟು ಹಿಡಿದ ಭೀಮಾರ್ಜುನನು ಯುದ್ಧದಲ್ಲಿ ತುರು ನೆರದೆಯ ತೀರಿ ರಕ್ತದಿ ಮುಡಿ ಯುದ್ಧದಲ್ಲಿ ತುರು ನೆರೆಯ ತೀರಿ ರಕ್ತದಿ ಮುಡಿ ಕೊಟ್ಟುವುದೆಂದು ಕಾತಿರದಿಂತಾದಿರುವಳು ಕಾತುರದಿಂತಾದಿರುವಳು ಶೇಷ ಶಯನಿದ್ದ ಆಶೀರ್ವಾದವ ಮೈಯ ಬಲ ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯ ಬಲದಿ ನಾವೇನು ಮೇಧಾವಿಗಳೇ ನಮ್ಮನ್ನು ಪ್ರಶ್ನಿಸುವುದೇನನ್ನು ಅರ್ಜುನ? ಅಣ್ಣಂದಿರಾದ ಭೀಮಾರ್ಜುನರ ಕಡು ನಿರ್ಧಾರವೇ ನಮ್ಮೆಲ್ಲರ ಅನ್ವಯವನ್ನು ದ್ರೌಪದಿಯು ತನ್ನ ಮುಡಿಯನ್ನು ಮತ್ತೆ ಕಟ್ಟಿಕೊಳ್ಳಲು ಸಾಧ್ಯವಾಗುವುದು. ನಾನು ನಿಮ್ಮೆಲ್ಲರಿಗೂ ಕಿರಿಯನು, ಆದರೆ ಮುಂದೆ ಈ ನಾಡಿನಲ್ಲಿ ಸಂಭವಿಸಿರುವ ಸತ್ಯ ಸಂಗತಿಯನ್ನು ನಿಮ್ಮೆದುರು ಪ್ರಕಟಿಸಲಿಕ್ಕೆ ಶಿವನು. ಆದರೆ ನಮ್ಮ ತಂದೆ ಪಾಂಡುರಾಜನ ಅಪೇಕ್ಷೆಯಂತೆ ಮೃತದೇಹದ ಒಂದು ಭಾಗವನ್ನು ತನ್ಮೂಲಕವು ಅಂದ ಹಾಗೆ ಮಾದ್ರಿ ಕುಮಾರರಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗಿದಂತಾಯಿತು. ತಂಗಿ ದೃಪದನಂದಿನಿ, ಏಕಮ್ಮ ಚಿನ್ನವಾಗಿ ನಿಂತಿವೆ. ನಿನ್ನ ಪತಿಗಳ ಇವರ ಅಭಿಪ್ರಾಯ ನಿನಗೂ ಸಮ್ಮತಿಯಲ್ಲವೇ? ಜನಾರ್ದನ
ಇವರಾದರೂ ಧರ್ಮಪ್ರಭು, ಪತ್ನಿಗೆ ಜೋಜಿನೆಟ್ಟ ಮಹಾಪ್ರಭು. ಇವರಿಗಾದರೂ ಧರ್ಮಸಮ್ಮತ ಲೋಕಸಮ್ಮತ. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಾ ಆ ಬಕಾಸುರ ಕೊಂದ ದುರ್ದಂಡಿ. ಇವರಿಗೇಕೆ ಈ ಗದಾ ದಂಡ? ಇದನ್ನು ಬಿಸಾಡಿ ಕೈಗಳಿಗೆ ಸೌಟನ್ನು ಹಿಡಿದುಕೊಳ್ಳಿ. ಪ್ರಾಣೇಶ್ವರ, ಸಾಕು ಮಾಡಿ ಸ್ವಾಮಿ. ಇನ್ನು ಧನಂಜಯ, ಶ್ವೇತವಾಹನ, ಅರ್ಜುನ, ಪಾರ್ಥ, ಕಿರೀಟ, ದಶನಾಮಾವಳಿ, ಇವರಿಗೇಕೆ ಈ ಗಾಂಧೀವ್ಯ? ಇದನ್ನು ಬಿಸಾಡಿ ಕೈಗಳಿಗೆ ಬಳೆಯನ್ನು ತೊಟ್ಟುಕೊಳ್ಳಿ. ಪ್ರಾಣೇಶ್ವರ, ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಬಾಳಿನ ಮೃತ್ಯು ಸ್ವರೂಪ. ನಾನೊಬ್ಬಳೆ ಆ ಕುರು ವಂಶವನ್ನು ಪ್ರವೇಶ ಮಾಡಿ ರಣರಂಗದಲ್ಲಿ ಯುದ್ಧವನ್ನು ಮಾಡಿ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಸುವೆನು. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಪ್ರಾಣ ತ್ಯಾಗವನ್ನು ಮಾಡುವುದು. ಆಹಾ, ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ? ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿ ಕೇಳಿದೆ ವಾಸುದೇವ. ಕೇಳಿ ಅದರಿಂದಾಗುವ ಪ್ರಯೋಜನವಾಗಲು ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿ ಆರ್ತನಾದವನ್ನು ಆಲಿಸುವುದು ಮುಖ್ಯವಾಗಿ ನಿನ್ನ ಕರ್ತವ್ಯ ತಾನೇ. ಏಕೆ? ಇನ್ನುಳಿದ 4 ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ ಕೃಷ್ಣ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗೊಂಡಿಗೆಯ ಬಿಸಿ ರಕ್ತದಲ್ಲಿ ಮಡದಿ ಪಾಂಚಾಲಿಯ ಆ ದುರ್ಯೋಧನನ ತೊಡೆಯಲ್ಲಿ ಗಂಡುಗಳಿಗೆ ನನ್ನ ನುಡಿಗಳ ದಂಬದ ನುಡಿಗಳ ನುಡಿದು ಮರೆತೆಯೋ ಮರೆತು ನಿದ್ರೆಯೊಲಿಯೋ ಹಿಡಿಂಬ ಮನೋಹರ. ನಿಲ್ಲಿಸು ನಿನ್ನ ಅಸಂಬದ್ಧ ಪ್ರಲಾಪದ ಕುಹಕ ಕಂಠದ ಕಣ್ಣೀರ ಗರೆಯಿರುವಲ್ಲವೇ? ಈ ನಿನ್ನ ಕಂಬನಿಗೆ ಬದಲಾಗಿ ಹಾಗೆಯ ಹೆಂಡರುಗಳ ಕಣ್ಣಲ್ಲಿ ಶತಸಹಸ್ರಾರು ಮಿಡಿ ಕಂಬನಿಯಂತರಿಸುವೆನು. ಕಾಲನೇ ಗೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರು ಸಮುದ್ರ ಸೆಳೆದು ತರುವೆನೋ ದುರುಳ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲ ಗುಡಿಗುಟ್ಟಿ ಪಾದಕ್ಕೆ ದುರ್ಯೋಧನನ ತಳೆಯ ಕೃಪದ ಸುತೆ ಕಟ್ಟುವೆ ಈ ನಿನ್ನ ಬಿಚ್ಚಿದ ಮುಡಿಯ ಪಡೆದಿರು ನೀವೆತೆಯ ನರಕಮರ್ಧನ. ಕೇಳೆನ್ನ ಕಡೆಯ ಅಭಿಪ್ರಾಯ ಫಲಶೂನ್ಯತೆಯ
ದುಷ್ಟದಾಯಾದಿಗಳಾದ ಕೌರವರ ಕಂಡ ಎಲುಬನ್ನು ತುಂಡರಿಸಿ ರಣಚಂಡಿಗ ಊಟವನ್ನು ಮಾಡದೆ ಬಿಡಿ. ವಾಸುದೇವ, ಮುಕುಂದ, ಮಾಧವ, ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡಿ. ಹೌದು ಪರಮಾತ್ಮ, ಹೌದು ಪರಮಾತ್ಮ. ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಏಕೆ ಮರೆತಿರೇಕೆ? ಹಿಂದೊದಗಿದಂತ ವಿಪತ್ ಪರಂಪರೆಗಳಲ್ಲಿ ಅನೇಕ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡರಲ್ಲಿ ನಮಗೆ ಸಂದಿದೆ. ಮಾಡಿದ ಶಪಥವನ್ನು ಈಡೇರಿಸಿದವರೆಗೂ ನೆಮ್ಮದಿ ವಹಿಸುವ ದೇವ. ನಾನೊಂದು ಗೈದ ಶಪಥ ರಣದೊಳು ತೋರುವೆ, ನಾನೊಂದು ಗೈದ ಶಪಥ, ನಾನೊಂದು ಗೈದ ಶಪಥ ರಣದೊಳು ತೋರುವೆ, ನಾನೊಂದು ಗೈದ ಶಪಥ. ದೊರೆತ ಈಶ್ವರ ನಿಮ್ ಗುರುಕುಲವನ್ನು ಓದಿಸುವೆ, ದೊರೆತ ಈಶ್ವರ ನಿಮ್ ಗುರುಕುಲವನ್ನು ಓದಿಸುವೆ, ನಾನೊಂದು ಗೈದ ಶಪಥ ರಣದೊಳು ತೋರುವೆ, ನಾನೊಂದು ಗೈದ ಶಪಥ. ಪಾಂಡವ ಕುಲ ಸತಿಯಂ ಅವಹೇಳನ ಗೈದ, ಕುಲವೇ ಇಲ್ಲದೆ ಅಲಿಯುವ ಕರ್ಣನ ಕೊಲ್ಲುವೆನೆಂದೆನಿತನ. ಪಾಂಡವ ಕುಲ ಸತಿಯಂ ಅವಹೇಳನ ಗೈದ, ಕುಲವೇ ಇಲ್ಲದೆ ಅಲಿಯುವ ಕರ್ಣನ ಕೊಲ್ಲುವೆನೆಂದೆನಿತನ. ಗೈದ ಶಪಥ ರಣದೊಳು ತೋರುವೆ, ನಾನೊಂದು ಗೈದ ಶಪಥ. ವೀರ ಪರಾಕ್ರಮರೈವರು ನಾವು ನಾರ್ಯ ಪಂಥವತಿ ಸರಾಜೋ. ವೀರ ಪರಾಕ್ರಮರೈವರು ನಾವು ನಾರ್ಯ ಪಂಥವತಿ ಸರಾಜೋ. ಬಾರಿ ಹಿರಿಯನೆಂದಣ್ಣನ ಮಾತಿಗೆ, ಬಾರಿ ಹಿರಿಯನೆಂದಣ್ಣನ ಮಾತಿಗೆ ವೀರತೆ ತೋರುವ ಸರಾಜ. ನಾನೊಂದು ಗೈದ ಶಪಥ ರಣದೊಳು ತೋರುವೆ, ನಾನೊಂದು ಗೈದ ಶಪಥ. ನಾನೊಂದು ಗೈದ ಶಪಥ, ನಾನೊಂದು ಗೈದ ಶಪಥ. ಅಂದು ಕರ್ಣನ ಶಿರಸ್ಸನ್ನು ಭೂಪತನ ಮಾಡುವುದಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ದ್ರುಪದ ಕುವರಿಗೆ ಕವಿದಿರುವ ಅಪಮಾನವನ್ನು ಕಿತ್ತೊಗೆದವರಿಗೆ ನಮಗದೆಂತಹ ಸಂಧಿ. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಸಂಧಿಯನ್ನು ನಿರಾಕರಿಸಿ ಬಾ, ಯುದ್ಧವು ನಡೆದೇ ತೀರಬೇಕು.
ಏಕೋ ಮಂಕು ಕವಿದಂತಾಗಿದೆ. ನನ್ನ ಪ್ರಯತ್ನಗಳನ್ನು ಅರಿತ ಪ್ರಭು ನೀನು, ಮುಂದು ನೀನೇ ಮನ ಬಂದಂತೆ ಮಾಡು ಮುಕುಂದ. ಇರಲಿ ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾಗಿ ಆದರೂ ಈ ಸಂಧಿ ನಡೆಯಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ತಮ್ಮ ಇಚ್ಛೆ ಅಂತಾಗಲಿ ಪ್ರಭು. ಪರಮಾತ್ಮ ತಮ್ಮ ಇಚ್ಛೆಯಂತೆ ಆಗಲೇ ಪರಮಾತ್ಮ. ಆಗಲಿ ಧರ್ಮನಂದನ. ಆತನು ಕೇಳಿ ಸಂಧಿಯನ್ನು ಮಾಡಿಕೊಂಡು ಬರಬಾರದು. ಇದೋ ನಿನ್ನಲ್ಲಿ ಬೇಡಿಕೊಳ್ಳುವೆನಣ್ಣ. ನಿನ್ನ ಪತಿಗಳೇ ಯುದ್ಧ ವಿಮುಖರಾಗಿರುವಲ್ಲಿ ನಾನು ಮಾಡುವುದಾದರೂ ಏನು ಸಹೋದರಿ? ಏಕಿ ವೇದನೆ ಸೋದರಿ ನಾನೇನು ಸರ್ವ ಪ್ರಕಾರಗಳಿಂದಲೂ ಆ ದುರ್ಯೋಧನನ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳನ್ನು ಕೆರಳಿಸುವ ಭಾರ ನಿನ್ನದು. Thank you.